ಫ್ರೆಂಡ್ಸ್, ವಿವೋ V15 Pro ಅಟ್ ಲಾಸ್ಟ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಇದು 32 ಮೆಗಾ ಪಿಕ್ಸೆಲ್ ಪಾಪಪ್ ಸೆಲ್ಫಿ ಕ್ಯಾಮ್ರಾ ಜೊತೆ ಬಂದಿದೆ. ಇನ್ನು ನೀವು ಈ ಫೋನ್ನ ಕೊಂಡ್ಕೊಳ್ಳೋಕ್ಕೆ ಏನಾದರೂ ಪ್ಲ್ಯಾನಲ್ಲಿದ್ದರೆ ಬನ್ನಿ, ಇದರ ಸ್ಪೆಸಿಫಿಕೇಷನ್ಸು ಮತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾವು ವಿವೋ V15 Pro ಡಿಸ್ಪ್ಲೇ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೀವು ನೋಡ್ಬೋದು 6.3 ಇಂಚ್ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹಾಗೂ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ. ಹಾಗೂ ಇದ್ರ ಜೊತೆಗೆ ನಿಮಗೆ ಗೊರಿಲ್ಲಾ ಗ್ಲಾಸ್ 5 ಸಿಗುತ್ತೆ. ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನೀವು ನೋಡ್ಬೋದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್ ರನ್ ಆಗುತ್ತೆ ಆಂಡ್ರಾಯ್ಡ್ ವರ್ಷನ್ 9.0 Pie ಮೇಲೆ. ನಮ್ಮ ಪ್ರಕಾರ ಇದರಲ್ಲಿ ಇನ್ನೂ ಇವರು ಅಪ್ಗ್ರೇಡೆಡ್ ಪ್ರೊಸೆಸರ್ ಕೊಡ್ಬೋದಾಗಿತ್ತು, ಅಂದರೆ 710 ಪ್ರೊಸೆಸರ್ ಅಥವಾ 845 ಪ್ರೊಸೆಸರ್ ಕೊಡ್ಬೋದಾಗಿತ್ತು. ಏಕೆಂದರೆ ಈ ಫೋನಲ್ಲಿ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಯಾವುದೇ ಬ್ರ್ಯಾಂಡ್ ಎತ್ಕೊಳ್ಳಿ ಇವಾಗ ತುಂಬಾ ಜಾಸ್ತಿ ಪ್ರೊಸೆಸರ್ ಕೊಡ್ತಿದ್ದಾವೆ. ಸೊ ಇದರಲ್ಲಿ ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆದರೆ ಸಿಗಲಿಲ್ಲ. ಪರವಾಗಿಲ್ಲ, ಟೆನ್ಷನ್ ಇಲ್ಲ, ಚೆನ್ನಾಗಿದೆ. ಆದರೆ ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು ಒನ್ ವೇರಿಯಂಟು, ಅದು ಬಂದುಬಿಟ್ಟು 6GB RAM ವಿತ್ 128GB ಇನ್ಬಿಲ್ಡ್ ವಿತ್ ಡೆಡಿಕೇಟೆಡ್ ಸ್ಲಾಟ್ ಇರುತ್ತೆ. ಅಂದರೆ ಇದರಲ್ಲಿ ನೀವು ಮೆಮೊರಿ ಕಾರ್ಡ್ ಹಾಕ್ಕೊಂಡು ಬೇರೆ ಅದು ಒಂದು ಸ್ಲಾಟ್ ಕೊಟ್ಟಿರ್ತಾರೆ, ಮೆಮೊರಿ ಕಾರ್ಡ್ ಹಾಕ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೋದು ಈ ಸ್ಟೋರೇಜ್ನ. ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನಲ್ಲಿ ನೀವು ನೋಡ್ಬೋದು ಟ್ರಿಪಲ್ ಕ್ಯಾಮ್ರಾ ಸಪೋರ್ಟ್. ಅದು ಬಂದುಬಿಟ್ಟು 48 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಬ್ಯಾಕಲ್ಲಿ. 48 ಮೆಗಾ ಪಿಕ್ಸೆಲ್ ಬಂದುಬಿಟ್ಟು ಮೇನ್ ಸೆನ್ಸರ್ ಇರುತ್ತೆ, ಹಾಗೂ 8 ಮೆಗಾ ಪಿಕ್ಸೆಲ್ ಬಂದುಬಿಟ್ಟು ವೈಡ್ ಆ್ಯಂಗಲ್ ಸೆನ್ಸರ್ ಇರುತ್ತೆ, ಮತ್ತು 5 ಮೆಗಾ ಪಿಕ್ಸೆಲ್ ಬಂದುಬಿಟ್ಟು ಡೆಪ್ತ್ ಸೆನ್ಸರ್ ಇರುತ್ತೆ. ಫ್ರಂಟಲ್ಲಿ ನೀವು ನೋಡ್ಬೋದು ಪಾಪಪ್ ಸೆಲ್ಫಿ ಕ್ಯಾಮ್ರಾ, ಅದು ಬಂದುಬಿಟ್ಟು 32 ಮೆಗಾ ಪಿಕ್ಸೆಲ್ ಇರುತ್ತೆ. ಹಾಗೂ ಇದರಲ್ಲಿ ನೀವು ನೋಡ್ಬೋದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ಫೇಸ್ ಅನ್ಲಾಕ್ ಮತ್ತು ಇತ್ಯಾದಿ ಸೆನ್ಸರ್ಸ್ ಈ ಫೋನಲ್ಲಿ ನಿಮಗೆ ನೋಡ್ಬೋದು. ಪ್ರೈಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಫೋನ್ ಬರ್ತಿದೆ 28,990, ಅಂದರೆ 28,990 ಇದರಲ್ಲಿ ಪ್ರೈಸ್ ರೇಂಜ್ ಇರುತ್ತೆ ಇದರಲ್ಲಿ. ಮತ್ತು ಇದು ಲಾಂಚ್ ಆಲ್ರೆಡಿ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಫೆಬ್ರವರಿ 20ಗೆ. ನಿಮ್ಗೆ ಏನಾದರೂ ಈ ಫೋನ್ ಇಷ್ಟ ಇದ್ದರೆ ಈ ಫೋನ್ನ ನೀವು ಆರಾಮಾಗಿ ಕೊಂಡ್ಕೊಳ್ಬೋದು. ಹಾಗೂ ಆನ್ಲೈನ್ ಮತ್ತು ಆಫ್ಲೈನ್ ಇದು ಉಪಲಬ್ಧವಿರುತ್ತೆ ನಿಮಗೆ. ಮತ್ತು ಫ್ರೆಂಡ್ಸ್, ನಿಮಗೆ ಏನಾದರೂ ಈ ಫೋನ್ ಬಗ್ಗೆ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾವು ಇದನ್ನು ಹೇಳ್ತೀವಿ. ನಿಮಗೆ ಸೊಲ್ಯೂಷನ್ಸ್ ಏನು ಅದ್ರ ಪ್ರಕಾರ ಸೊಲ್ಯೂಷನ್ಸ್ ಹೇಳ್ತೀವಿ ಫ್ರೆಂಡ್ಸ್. ಮತ್ತು ಅವಾಗಿನವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ನೀವು ಮಾಡಿಲ್ಲ ಅಂದರೆ. ನೆಕ್ಸ್ಟ್ ವಿಡಿಯೋ ಆಗಿನವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.